ನಮಸ್ಕಾರ, ಪುಷ್ಪಾ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ವರ್ಷಪೂರ್ತಿ ಬಳಸುವ ಉತ್ತರ ಕರ್ನಾಟಕ ವಿಶೇಷ ಮಸಾಲೆ ಖಾರ, ಅದು ಕೂಡ 4 kg ಮೆಣಸಿನಕಾಯಿ ಮಸಾಲೆ ಖಾರ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ವೆಜ್, ನಾನ್ ವೆಜ್, ಪಲ್ಯ, ಸಾಂಬಾರ್, ರೈಸ್ ಐಟಮ್ಸ್ ಹೀಗೆ ನಾನಾ ಥರದ ಅಡುಗೆಗಳಿಗೆ ಎಕ್ಸ್ಟ್ರಾ ಮಸಾಲೆ ಹಾಕಲಾರ್ದೇನೆ ಮಸಾಲೆ ಖಾರ ಅಷ್ಟೇ ಹಾಕಿ ಪ್ರಿಪೇರ್ ಮಾಡಬಹುದು. ಈ ಖಾರಕ್ಕೆ ನಾನು 2 kg ಗುಂಟೂರು ಮೆಣಸಿನಕಾಯಿ ಮತ್ತು 2 kg ಬ್ಯಾಡಗಿ ಮೆಣಸಿನಕಾಯಿ, ಒಟ್ಟು 4 kg ಮೆಣಸಿನಕಾಯಿ ಚೆನ್ನಾಗಿ 3 ರಿಂದ 4 ದಿನ ಬಿಸಿಲಲ್ಲಿ ಒಣಗಿಸಿ ತುಂಬು ತೆಗೆದು ತಗೊಂಡಿದ್ದೀನಿ. ಹಾಗೆಯೇ 2 kg ಈರುಳ್ಳಿ ಸ್ಲೈಸ್ ಆಗಿ ಕಟ್ ಮಾಡಿ ಒಂದೇ ಒಂದು ದಿನ ಬಿಸಿಲಿಗೆ ಒಣಗಿಸಿ ತಗೊಂಡಿದ್ದೀನಿ. ಹೀಗೆ ಒಣಗಿಸಿ ತಗೊಳ್ಳೋದ್ರಿಂದ ಹುರಿಯೋದು ಸುಲಭ ಆಗುತ್ತೆ ಅಂತ ಅಷ್ಟೇ. ಬನ್ನಿ ಫ್ರೆಂಡ್ಸ್, ನಾನು ಮಸಾಲೆ ಖಾರ ಮಾಡಲಿಕ್ಕೆ ಎಲ್ಲ ಮಸಾಲೆಗಳನ್ನು ಕ್ಲೀನ್ ಮಾಡಿ ರೆಡಿ ಇಟ್ಟಿದ್ದೀನಿ. ಹಾಗೆಯೇ ನಾನು ಯಾವ ಮಸಾಲೆಗಳನ್ನು ಎಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಅನ್ನೋದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಬರೆದಿದ್ದೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಎಲ್ಲ ರೆಡಿ ಮಾಡ್ಕೊಂಡ ನಂತರ ಕೆಲವೊಂದು ಒಂದೊಂದಾಗಿ ಹುರಿಬೇಕು ಮತ್ತು ಕೆಲವೊಂದು 2-3 ಮಸಾಲೆಗಳನ್ನು ಕೂಡಿಸಿ ಹುರಿಬಹುದು. ಹೇಗೆ ಹುರಿಯೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಪಲಾವ್ ಎಲೆ ಹುರಿತಾ ಇದ್ದೀನಿ. ಇದು ಬೇಗ ಫ್ರೈ ಆಗುತ್ತೆ. ಸ್ವಲ್ಪ ಬಿಸಿ ಎಣ್ಣೆಯಲ್ಲಿ ಹೊರಳಾಡಿಸಿದ ತಕ್ಷಣವೇ ಕಲರ್ ಚೇಂಜ್ ಆಗಿ ಪರಿಮಳ ಬರೋಕ್ಕೆ ಶುರು ಆಗುತ್ತೆ. ಆಗ ಬೇರೊಂದು ಅಗಲವಾದ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಬೇಕು. ನಂತರ ಉಳಿದಿರೋ ಅದೇ ಎಣ್ಣೆಗೆ ಕಲ್ಹೂವು ಹಾಕಿದ್ದೀನಿ. ಇದು ಸಹ ಅಷ್ಟೇ ಬೇಗನೆ ಫ್ರೈ ಆಗುತ್ತೆ. ಸ್ವಲ್ಪ ಬಿಸಿ ಎಣ್ಣೆಯಲ್ಲಿ ಹೊರಳಾಡಿಸಿ ತೆಗೆದರೆ ಸಾಕು. ನಂತರ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ದಾಲ್ಚಿನ್ನಿ ಹಾಕ್ತಾ ಇದ್ದೀನಿ. ಈ ಮಸಾಲೆ ಖಾರಕ್ಕೆ ದಾಲ್ಚಿನ್ನಿ ಹಾಕೋದ್ರಿಂದ ಒಂದೊಳ್ಳೆ ಫ್ಲೇವರ್ ಬರುತ್ತೆ. ಇದನ್ನು ಸಹ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹೊರಳಾಡಿಸಿ ತೆಗಿಬೇಕು. ಇವಾಗ ನೋಡಿ, ಸ್ಟಾರ್ ಹೂವು, ಮರಾಠಿ ಮೊಗ್ಗು, ಏಲಕ್ಕಿ, ಲವಂಗ, ಮೆಣಸು, ರಾಮಪತ್ರಿ ಎಲ್ಲವನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಲೋ ಫ್ಲೇಮ್ನಲ್ಲಿನೇ ಫ್ರೈ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಅಂದರೆ ಲವಂಗ, ಮೆಣಸು ಹುರಿಯುವಾಗ ಸಿಡಿಯುತ್ತೆ. ಹಾಗಾಗಿ ಲೋ ಫ್ಲೇಮ್ ಮಾಡಿ ಸ್ವಲ್ಪ ಹುಷಾರಾಗಿ ಫ್ರೈ ಮಾಡಬೇಕು. ಲವಂಗ, ಮೆಣಸು, ಏಲಕ್ಕಿ ಫ್ರೈ ಆದಮೇಲೆ ಸ್ವಲ್ಪ ದಪ್ಪ ಆಗಿರುತ್ತೆ. ಈ ರೀತಿ ಫ್ರೈ ಆದ ನಂತರ ಮೊದಲೇ ಹುರಿದ ಮಸಾಲೆ ಜೊತೆಗೆ ಸೇರಿಸಬೇಕು. ಈಗ ಇನ್ನಷ್ಟು ಎಣ್ಣೆ ಹಾಕಿ ಹವೀಜ ಹಾಕ್ತಾ ಇದ್ದೀನಿ. 4 kg ಮೆಣಸಿನಕಾಯಿಗೆ ನಾನು 500 ಗ್ರಾಮ್ ಆಗುವಷ್ಟು ಹವೀಜ ತಗೊಂಡಿದ್ದೀನಿ. ಬೇಕು ಅಂದರೆ ಇನ್ನೂ 250 ಗ್ರಾಮ್ ಹವೀಜ ಹೆಚ್ಚಿಗೆ ಸೇರಿಸಬಹುದು. ಯಾಕಂದರೆ ಹವೀಜ, ಒಣ ಕೊಬ್ಬರಿ, ಏಲಕ್ಕಿ, ದಾಲ್ಚಿನ್ನಿ, ಜೀರಿಗೆ ಹಾಗೆಯೇ ಈರುಳ್ಳಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಮಸಾಲೆ ಖಾರ ಇನ್ನೂ ಸೂಪರ್ ಆಗಿರುತ್ತೆ. ಹವೀಜ ಸ್ವಲ್ಪ ಹುರಿದಾದ ನಂತರ ಇದರಲ್ಲಿನೇ ಜೀರಿಗೆ, ಸಾಜೀರಿಗೆ, ಅಜವೈನ ಹಾಕ್ತಾ ಇದ್ದೀನಿ. ಜೀರಿಗೆ, ಸಾಜೀರಿಗೆ, ಅಜವೈನ ಇವುಗಳನ್ನು ಹಾಕಿದ ನಂತರ ಮತ್ತೆ 4 ರಿಂದ 5 ನಿಮಿಷ ಚೆನ್ನಾಗಿ ಹುರಿದು ತೆಗಿಬೇಕು. ಜಾಸ್ತಿ ಕೆಂಪಗೆ ಹುರಿಯೋದೇನು ಬೇಡ. ಲೈಟಾಗಿ ಕಲರ್ ಚೇಂಜ್ ಆಗಿ ಘಮ ಘಮ ಪರಿಮಳ ಬರುತ್ತೆ, ಅಲ್ಲಿವರೆಗೂ ಹುರಿದರೆ ಸಾಕು. ಇದಾದ ನಂತರ ಒಣ ಕೊಬ್ಬರಿ ತುರಿ ಹುರಿತಾ ಇದ್ದೀನಿ. ಕೊಬ್ಬರಿ ಸಣ್ಣಗೆ ತುರಿದಿರೋದ್ರಿಂದ ಎಣ್ಣೆ ಹಾಕಿದರೆ ಸರಿಯಾಗಿ ಫ್ರೈ ಆಗಲ್ಲ, ಉಂಡೆ ಉಂಡೆ ಥರ ಆಗುತ್ತೆ. ಹಾಗಾಗಿ ಎಣ್ಣೆ ಹಾಕಲಾರ್ದೇ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ನಿಧಾನವಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ನಂತರ ಸೆಪರೇಟಾಗಿ ಬೇರೆ ಪಾತ್ರೆಗೆ ಹಾಕಬೇಕು. ಮೊದಲೇ ಹುರಿದಿರೋ ಒಣ ಮಸಾಲೆ ಜೊತೆಗೆ ಸೇರಿಸಬಾರ್ದು. ಈ ಹುರಿದಿರೋ ಒಣ ಕೊಬ್ಬರಿ ಪೂರ್ತಿ ಆರಿದ ನಂತರ ಮಿಕ್ಸರ್ಗೆ ಹಾಕಿ ರುಬ್ಬಬೇಕಾಗತ್ತೆ. ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಒಂದೇ ಒಂದು ದಿನ ಬಿಸಿಲಲ್ಲಿ ಒಣಗಿಸಿದ ಈರುಳ್ಳಿ ಹಾಕಿದ್ದೀನಿ. ಹೀಗೆ ಒಣಗಿಸಿ ತಗೊಳ್ಳೋದ್ರಿಂದ ಬೇಗನೆ ಫ್ರೈ ಆಗುತ್ತೆ. ಇನ್ನೊಂದು ಏನಂದರೆ ಪಾತ್ರೆಗೆ ಒಂದಿಷ್ಟು ಅಂಟಲ್ಲ. ಹಾಗೆಯೇ ಇದನ್ನು ಸಹ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ಆದರೆ ಈರುಳ್ಳಿಯನ್ನು ಹಾಕಿದ ನಂತರ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಬಾರ್ದು. ಇದನ್ನು ಯಾವಾಗಲೂ ಹೈ ಫ್ಲೇಮ್ನಲ್ಲಿ ಇಲ್ಲವೇ ನಡುವೆ ಮೀಡಿಯಮ್ ಫ್ಲೇಮ್ ಮಾಡಿ ಫ್ರೈ ಮಾಡಬೇಕಾಗತ್ತೆ. ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಸಹ ಸಪ್ರೇಟಾಗಿ ಬೇರೆ ಪಾತ್ರೆಗೆ ಹಾಕಬೇಕು.
ಯಾಕಂದರೆ ಇದನ್ನು ಸಹ ಮಿಕ್ಸರ್ಗೆ ಹಾಕಿ ಪೇಸ್ಟ್ ಮಾಡಿ ಖಾರ ಕುಟ್ಟೋಕ್ಕೆ ಒಯ್ಯಬೇಕಾಗತ್ತೆ. ಕೊನೆಗೆ ಸಣ್ಣದಾಗಿ ಜಜ್ಜಿದ್ದ ಅರಿಶಿಣ ಬೇರು ಫ್ರೈ ಮಾಡ್ತಾಯಿದ್ದೀನಿ. ಅರಿಶಿಣ ಬೇರು ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂದರೆ ಅರಿಶಿಣ ಬೇರು ಫ್ರೈ ಆದ ನಂತರ ಸ್ವಲ್ಪ ದಪ್ಪದಾಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಿದರೆ ಸಾಕು. ದಪ್ಪ ಅಷ್ಟೇ ಅಲ್ಲ, ಘಮ ಘಮ ಫ್ಲೇವರ್ ಕೂಡ ಬರುತ್ತೆ. ಫ್ರೆಂಡ್ಸ್, ನಾನಿಲ್ಲಿ 125 ಗ್ರಾಮ್ ಅರಿಶಿಣ ಬೇರು ಸೇರಿಸಿದ್ದೀನಿ. ಬೇಕಿದ್ದರೆ 200 ಗ್ರಾಮ್ವರೆಗೂ ಕೂಡ ಸೇರಿಸಬಹುದು. ಈಗ ತಗೊಂಡಿರುವಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹುರಿದಾಗಿದೆ. ಈಗ ಇದು ಪೂರ್ತಿಯಾಗಿ ಆರಬೇಕು. ಆರೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಅಲ್ಲಿವರೆಗೂ ಇನ್ನಷ್ಟು ಪ್ರಿಪ್ರೇಷನ್ ಮಾಡ್ಕೋಬೇಕು. ಅದು ಏನಂದರೆ ಹಸಿ ಮಸಾಲೆಯನ್ನು ರುಬ್ಬಿ ರೆಡಿ ಇಟ್ಕೋಬೇಕು. ಅದರಲ್ಲಿ ಹುರಿದಿರುವಂಥ ಒಣ ಕೊಬ್ಬರಿ, ಹುರಿದಿರುವಂಥ ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಹಸಿ ಶುಂಠಿ ಮಿಕ್ಸರ್ಗೆ ಹಾಕಿ ಪೇಸ್ಟ್ ಮಾಡಿ ಇಡಬೇಕು. ಇದರ ಜೊತೆಗೆ 1 ರಿಂದ 2 ಕಟ್ಟು ಬಲ್ತಿರುವಂಥ ಕೊತ್ತಂಬರಿ ಕೂಡ ಸೇರಿಸಬಹುದು. ಇದೆಲ್ಲವನ್ನು ಮಿಕ್ಸರ್ಗೆ ಹಾಕುವಾಗ ಸ್ವಲ್ಪ ಸ್ವಲ್ಪ ಉಪ್ಪು ಸೇರಿಸಿ ಪೇಸ್ಟ್ ಮಾಡಿ. ಇದರಿಂದ ವರ್ಷ ಪೂರ್ತಿ ಖಾರ ಕೆಂಪಗೆ ಮಸಾಲೆ ಘಮದೊಂದಿಗೆ ಚೆನ್ನಾಗಿರುತ್ತೆ. ಎಲ್ಲವೂ ರೆಡಿ ಆದ ನಂತರ 4 kg ಮೆಣಸಿನಕಾಯಿ ಜೊತೆಗೆ ಹುರಿದಿರೋ ಒಣ ಮಸಾಲೆ, ರುಬ್ಬಿ ಪೇಸ್ಟ್ ಮಾಡಿರೋ ಹಸಿ ಮಸಾಲೆ, ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಎಲ್ಲವನ್ನು ಖಾರ ಕುಟ್ಟು ಗಿರಣಿಗೆ ಒಯ್ಯಬೇಕು. ಅವರು ಮೆಣಸಿನಕಾಯಿ, ಹುರಿದಿರೋ ಮಸಾಲೆ ಕುಟ್ಟಿ ಜರಡಿ ಹಿಡಿದು ನಾವು ಪೇಸ್ಟ್ ಮಾಡಿರೋ ಹಸಿ ಮಸಾಲೆ ಸೇರಿಸಿ ರೆಡಿ ಮಾಡಿ ಕೊಡ್ತಾರೆ. ಕೆಲವೊಂದು ಕಡೆ ಹಸಿ ಮಸಾಲೆ ಕೂಡಿಸಿ ಕೊಡಲ್ಲ. ಆಗ ನಾವು ಮನೆಯಲ್ಲಿ ಕೈಯಿಂದ ತಿಕ್ಕಿ ಕೂಡಿಸಬೇಕಾಗತ್ತೆ. ಫ್ರೆಂಡ್ಸ್, ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ ಖಂಡಿತ ನೀವು ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಹಾಗೆಯೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇದೇ ಥರದ ಸಾಂಪ್ರದಾಯಿಕ ರೆಸಿಪಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು.